ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮಗೆ ಮತ್ತೊಂದು ಪ್ರಶ್ನೆ ಎದುರಾಗಿದೆ. ಪ್ರಶ್ನೆ ಏನಂತಂದರೆ, ಯೇಸು ಸ್ವಾಮಿಯ ಕೆಲಸ ತನ್ನನ್ನು ನಂಬಿ ಬಂದವರಿಗೆ ಮಾತ್ರ ರಕ್ಷಣೆಯನ್ನು ಕೊಡುತ್ತಾನಾ? ಹಾಗೆ ಸಮಾಜದಲ್ಲಿ ಆಗುವ ಘನಘೋರ ಕೃತ್ಯಗಳಿಗೆ ಯೇಸು ಸ್ವಾಮಿಯ ಪಾತ್ರವೇನು ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಕೇಳಿದಂಥ ಬ್ರದರು ಅವ್ರ ಹೆಸರು ಮಂಜುನಾಥ್ ಅಂತ. ಸೊ ಅವ್ರಿಗೆ ನಾನು ಇದಕ್ಕೂ ಮೊದಲೇ ಹೇಳಿದ್ದೆ, ನೀವು ಪ್ರಶ್ನೆಗಳೇನಾದರೂ ಇದ್ದರೆ ನನ್ನ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ. ಅವರು ವಾಟ್ಸಪ್ಪಲ್ಲೇ ಮಾಡ್ತಾ ಇದ್ದಾರೆ, ಆದರೂ ಕೂಡ ಪರವಾಗಿಲ್ಲ, ತೊಂದರೆ ಏನಿಲ್ಲ. ಸೊ ನೀವು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ನಾನು ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ನಿಮಗೆ ಬರುವಂಥ ಎಲ್ಲ ರೀತಿಯಾದಂಥ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಬ್ರದರ್. ಥ್ಯಾಂಕ್ ಯು, ನೀವು ಪ್ರಶ್ನೆಗಳನ್ನು ಕೇಳ್ತಾ ಇರೋದಕ್ಕಾಗಿ. ಸರಿ, ನೀವು ಪ್ರಶ್ನೆಯನ್ನು ಏನು ಕೇಳಿದ್ದೀರಾ ಮತ್ತೊಂದು ಸಾರಿ ಓದ್ತೀನಿ ನೋಡಿ. ಯೇಸು ಸ್ವಾಮಿಯ ಕೆಲಸ ತನ್ನನ್ನು ನಂಬಿ ಬಂದವರಿಗೆ ಮಾತ್ರ ರಕ್ಷಣೆಯನ್ನು ಕೊಡುತ್ತಾನಾ? ಮತ್ತೆ ಸಮಾಜದಲ್ಲಿ ಆಗುವ ಘನಘೋರ ಕೃತ್ಯಗಳಿಗೆ ಯೇಸು ಸ್ವಾಮಿಯ ಪಾತ್ರವೇನು ಸರ್ ಅಂತ. ಓಕೆ, ಇನ್ನು ಆ ವಿಷಯಕ್ಕೆ ಬಂದರೆ ಉತ್ತರವನ್ನು ನೋಡೋಣ. ಬೈಬಲ್ ಪ್ರಕಾರ ಯೇಸು ಕ್ರಿಸ್ತನು ಕೆಲವರಿಗೆ ಮಾತ್ರ ರಕ್ಷಣೆ ಕೊಡೋದಕ್ಕೆ ಬಂದಿಲ್ಲ, ಅಥವಾ ಕೆಲವರಿಗಾಗಿ ಬಂದಿಲ್ಲ ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಉದಾಹರಣೆಗೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನೋಡಿ, ಒಂದ್ಸರಿ ಓದ್ತೀನಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು. ಎಲ್ಲರೂ, ಇಲ್ಲಿ ಆತನನ್ನು ನಂಬುವ ಪ್ರತಿಯೊಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅಂದರೆ ಯೇಸು ಸ್ವಾಮಿಯೇ ಬಂದಿದ್ದೇನಕ್ಕೆ? ಎಲ್ಲರನ್ನ ರಕ್ಷಿಸುವುದಕ್ಕೆ. ಅಂದರೆ ನಿಮ್ಮ ಪ್ರಶ್ನೆ ಅರ್ಥ ಏನು? ಆದರೆ ನಂಬದೇ ಇದ್ದರೆ ಅವರ ಗತಿ ಏನು ಅಂತ ನಿಮ್ಮ ಪ್ರಶ್ನೆ. ಇಲ್ಲಿ ನಾನು ಹೇಳ್ತೀನಿ ನೋಡಿ, ಈ ವಾಕ್ಯದ ಸಾರಾಂಶ ಏನಂತಂದ್ರೆ, ಯೇಸುವಿನ ರಕ್ಷಣೆಯ ಆಹ್ವಾನವು ಪ್ರತಿಯೊಬ್ಬರಿಗೂ ಸಿಕ್ಕಿದೆ, ಪ್ರತಿಯೊಬ್ಬರಿಗೂ ಇದೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಲೋಕದ ಕಟ್ಟ ಕಡೆಗೂ ಕಳುಹಿಸಿ ಈ ಶುಭ ವರ್ತಮಾನವನ್ನು ತಿಳಿಸಿದ್ದಾರೆ, ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ನು ನಂಬುವುದು ಬಿಡುವುದು ನಿಮಗೆ ಸಂಬಂಧಪಟ್ಟದ್ದು. ನೋಡಿ, ಯೇಸುವಿನ ರಕ್ಷಣೆಯ ಆಹ್ವಾನವು ಎಲ್ಲರಿಗೂ ಇದೆ, ಆದರೆ ಆ ರಕ್ಷಣೆಯನ್ನು ಸ್ವೀಕರಿಸಲು ಪ್ರತಿಯೊಬ್ಬರು ನಂಬಿಕೆಯಿಂದ ಪ್ರತಿಕ್ರಿಯಿಸಬೇಕು. ಅರ್ಥವಾಗ್ತಾ ಇದೆಯಾ? ಒಂದು ವೇಳೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಭೂಲೋಕದ ಕಟ್ಟ ಕಡೆಯವರೆಗೂ ಕಳುಹಿಸಿಕೊಡದಿದ್ದರೆ ನಿಮ್ಮ ಪ್ರಶ್ನೆ ಸರಿಯಾಗಿರುತ್ತಿತ್ತು. ನಾನಿನ್ನು ಹೇಳ್ತೀನಿ ಅಂತಂದ್ರೆ, ಎಲ್ಲರಿಗೂ ಈ ಒಂದು ಶುಭ ವರ್ತಮಾನವನ್ನ ತಿಳಿಸ್ಲಿಕ್ಕೆ ತನ್ನ ಶಿಷ್ಯರನ್ನ ಕಳುಹಿಸಿಕೊಟ್ಟಿದ್ದಾನೆ. ಒಂದು ವೇಳೆ ಆತನ ಕಳಿಸಿಕೊಡಲಿಲ್ಲ ಅಂತಂದ್ರೆ ಯಾರು ಯೇಸು ಸ್ವಾಮಿಯನ್ನ ನಂಬುತ್ತಾ ಇರಲಿಲ್ಲ. ಆವಾಗ ನಂಬದೇ ಇರುವಂತ ವ್ಯಕ್ತಿಗಳ ಪರಿಸ್ಥಿತಿ ಏನು ಅಂತ ನೀವು ಕೇಳ್ಬೋದಾಗಿತ್ತು. ಆದರೆ ಈಗ ನಂಬಬೇಕಲ್ವಾ? ಅಷ್ಟೇ ಅಲ್ಲ, ಯೇಸು ಸ್ವಾಮಿಯನ್ನ ನಿಜವಾದ ರಕ್ಷಕನು ಅಂತ ತಿಳಿಯಪಡಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ತನ್ನ ಶಿಷ್ಯರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಸತ್ತಂತ ಜನರನ್ನ ಎಬ್ಬಿಸಿದನು, ಕುಷ್ಠವ್ಯಾಧಿಗಳಿಗೆ ಅವರ ರೋಗವನ್ನು ಸ್ವಸ್ಥತೆಯನ್ನ ಮಾಡಿದನು, ಕಣ್ಣಿಲ್ಲದವರಿಗೆ ಕಣ್ಣು, ಹಾಗೆ ಮಾತಿಲ್ಲದಂಥವರಿಗೆ ಮಾತುಗಳು, ಈ ರೀತಿಯಾಗಿ ಎರಡ ಅನೇಕ ಅದ್ಭುತಗಳನ್ನು ಕೂಡ ಅವರ ಮಧ್ಯದಲ್ಲಿ ಮಾಡಿದನು. ಅಲ್ಲಿಗೂ ಕೂಡ ಬಹಳಷ್ಟು ಜನರು ಆ ಯೇಸು ಸ್ವಾಮಿಯನ್ನ ನಂಬಲಿಲ್ಲ, ತಿರಸ್ಕರಿಸಿದರು. ಮತ್ತೆ ಈಗ ತಪ್ಪ್ಯಾರ್ದು? ಹಾಗೆ ನಾವು ನೋಡೋದಾದ್ರೆ, ಮತ್ತೊಂದು ನೀವು ಪ್ರಶ್ನೆ ಕೇಳಿದ್ರಲ್ಲ,
ಸಮಾಜದಲ್ಲಿ ಆಗುವ ಘನಘೋರ ಕೃತ್ಯಗಳಿಗೆ ಯೇಸು ಸ್ವಾಮಿಯ ಪಾತ್ರವೇನು ಸರ್ ಅಂತ. ಸೊ ಇಲ್ಲಿ ನೋಡಿ, ಸಮಾಜದಲ್ಲಿ ನಡೆಯುವ ಅತ್ಯಾಚಾರ, ಕೊಲೆ, ಭ್ರಷ್ಟಾಚಾರ, ಅನ್ಯಾಯ ಮತ್ತು ಇತರ ಘೋರ ಕೃತ್ಯಗಳಿಗೆ ಯೇಸು ಸ್ವಾಮಿಯು ಕಾರಣನಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂತಂದ್ರೆ ಬೈಬಲ್ ಪ್ರಕಾರ ಇವು ಮಾನವನ ಪಾಪ ಸ್ವಭಾವ ಮತ್ತು ದೇವರಿಂದ ದೂರವಾದ ಜೀವನದ ಪರಿಣಾಮಗಳು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಇವು ಮಾನವನ ಪಾಪ ಸ್ವಭಾವ. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಸೊ ಆದ ಕಾರಣ ಆ ಪಾಪದಿಂದ ಬಿಡಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು. ಅಷ್ಟೇ ಅಲ್ಲ, ಅವರು ತನ್ನ ಶಿಷ್ಯರನ್ನು ಕೂಡ ಲೋಕದ ಎಲ್ಲ ಕಡೆಗೂ ಕಳುಹಿಸಿಕೊಟ್ಟನು. ಒಂದು ವೇಳೆ ಕಳುಹಿಸಿಕೊಟ್ಟಿಲ್ಲ, ಆ ಪಾಪದ ಕುರಿತು ಜನರಿಗೆ ಅರಿವು ಮೂಡಿಸಿಲ್ಲ, ರಕ್ಷಣೆ ಅಂದರೆ ಏನನ್ನೋದು ಅವರಿಗೆ ಗೊತ್ತಿಲ್ಲ ಅಂದರೆ ನೀವು ಕೇಳುವಂಥ ಪ್ರಶ್ನೆಗಳು ಸರಿಯಾಗಿ ಇರ್ತಿದ್ವು. ಆದರೆ ಯೇಸು ಸ್ವಾಮಿ ಈ ಲೋಕದ ಮೇಲೆ ನೋಡಿ, ದೇವರು 3ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ ನಾವು ಆವಾಗಲೇ ಓದ್ಕೊಂಡ್ವಲ್ಲ, 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಇಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಅಂದರೆ ಯಾರು ನಾಶವಾಗದೆ ಇರೋದಕ್ಕೋಸ್ಕರನೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು. ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದು ಯಾರೊಬ್ಬರು ನಾಶವಾಗಬಾರದು ಅಂತ. ಅವರ ಮಾಡಿದಂಥ ಪಾಪದ ಕೃತ್ಯಗಳಿಂದ ದೇವರವರನ್ನು ಬಿಡಿಸುವುದಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಇದನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಉದಾಹರಣೆಗೆ, ನಾನೊಬ್ಬ ಪಾಪಿ, ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಶಿಷ್ಯರನ್ನು ಹೇಳಿ ಕಳುಹಿಸಿದರು. ಅಂದರೆ ಬೈಬಲಲ್ಲಿ ಮಾರ್ಕನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡಬಹುದು. ನೀವು ಲೋಕದ ಕಟ್ಟ ಕಡೆಗೂ ಹೋಗಿ ಸುವಾರ್ತೆಯನ್ನು ಸಾರ್ರಿ, ನಂಬಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ಶಿಕ್ಷೆಗೆ ಗುರಿಯಾಗುವನು ಅಂತ. ಈಗ ನಂಬುವುದು ಯಾರದು? ನಂಬಬೇಕು ಬೇಡ ಅನ್ನೋದು ಯಾರ ಕೈಯಲ್ಲಿದೆ ಇವಾಗ? ಅವರು ಆ ಒಂದು ಆಜ್ಞೆಯನ್ನು ಇಟ್ಟುಕೊಂಡು ಎಲ್ಲ ಕಡೆಗೂ ಬಂದರು. ಇವತ್ತು ನನ್ನ ಕಡೆಗೂ ಬಂದರು, ನಿನ್ನ ಕಡೆಗೂ ಬಂದರು, ನನಗೂ ಹೇಳಿದ್ರು, ನಿಮಗೂ ಹೇಳಿದ್ರು. ಈಗ ನಂಬಬೇಕಾಗಿರುವಂಥದ್ದು ಯಾರು? ಯಾರು? ನಾವೇ ತಾನೇ. ನಾವು ನಂಬದೆ, ಇದು ಸತ್ಯ ಅಂತ ನಾವು ಗುರುತಿಸದೆ, ಮತ್ತೆ ಮತ್ತೆ ಅದೇ ಲೋಕದ ಪಾಪದ ಒಂದು ಪಾಪದ ಸ್ವಭಾವವನ್ನು ಬಿಡದೆ ನಾವು ಅದೇ ಹಳೆಯ ಸ್ವಭಾವದಿಂದಲೇ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಹೇಗೆ ರಕ್ಷಿಸುತ್ತಾನೆ? ದೇವರ ವಾಕ್ಯ ಇನ್ನೂ ಏನು ಹೇಳುತ್ತೆ ಅಂತಂದರೆ, ನಾನು ಪರಿಶುದ್ಧನಾದ್ದರಿಂದ ನೀವು ಪರಿಶುದ್ಧರಾಗಿರ್ರಿ ಅಂತ ಹೇಳುತ್ತೆ. ದೇವರು ಪರಿಶುದ್ಧನಾಗಿರುವುದರಿಂದ ಆತನ ಬಳಿಗೆ ಹೋಗಬೇಕಾದರೆ ನಾವು ಕೂಡ ಪರಿಶುದ್ಧವಾಗಿಯೇ ಜೀವಿಸಬೇಕಲ್ಲವೇ? ಇದನ್ನು ಕೂಡ ನಾವು ಸ್ವಲ್ಪ ಮನದಟ್ಟು ಮಾಡ್ಕೋಬೇಕಾಗಿದೆ. ಯೇಸು ದುಷ್ಟತನವನ್ನು ಹೆಚ್ಚಿಸಲು ಬಂದವನಲ್ಲ. ಏನಂತೆ? ಯೇಸು ಈ ಲೋಕಕ್ಕೆ ಬಂದಿದ್ದು ದುಷ್ಟತನವನ್ನು ಹೆಚ್ಚಿಸಲು ಬಂದವನಲ್ಲ, ಅದರಿಂದ ರಕ್ಷಿಸಲು ಬಂದವರು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವರು ಜನರಿಗೆ ಪಶ್ಚಾತ್ತಾಪ, ಪ್ರೀತಿ, ನ್ಯಾಯ, ಕ್ಷಮೆ ಮತ್ತು ಪವಿತ್ರ ಜೀವನವನ್ನು ಕೂಡ ಬೋಧಿಸಿದರು. ಅವರು ಈ ಲೋಕದಲ್ಲಿ ಬಂದಾಗ
ಅವರು ಬೋಧಿಸಿದ್ದಂಥ ಬೋಧನೆಗಳು ಹೇಗಿದ್ದಾವೆ ಅಂತಂದರೆ, ಜನರಿಗೆ ಪಶ್ಚಾತ್ತಾಪ ಅಂತಂದರೆ ಪಾಪದ ಜೀವನವನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿಗಳಿಗೆ ಅವರ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಡಬೇಕು. ಮತ್ತು ಪ್ರೀತಿ, ನ್ಯಾಯ, ಕ್ಷಮೆ ಮತ್ತು ಪವಿತ್ರ ಜೀವನ ಅಂದರೆ ಪರಿಶುದ್ಧವಾದ ಜೀವನವನ್ನು ನಡೆಸಬೇಕು, ಆ ರೀತಿಯಾಗಿ ಜೀವಿಸಬೇಕು ಅಂತ ಯೇಸು ಸ್ವಾಮಿ ಬೋಧಿಸಿದರು. ಹಾಗೆ ಒಬ್ಬ ವ್ಯಕ್ತಿ ಕ್ರಿಸ್ತನ ಬೋಧನೆಯನ್ನು ನಿಜವಾಗಿ ಅನುಸರಿಸಿದರೆ ಅವನ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಉಂಟಾಗುತ್ತದೆ. ಅದು ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುತ್ತದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೋಬೇಕಾಗಿದೆ. ಆದ್ದರಿಂದ ಸಮಾಜದಲ್ಲಿ ನಡೆಯುವ ಘೋರ ಕೃತ್ಯಗಳಿಗೆ ಯೇಸುವನ್ನು ಹೊಣೆ ಮಾಡುವುದಕ್ಕಿಂತ ದೇವರು ಕೊಟ್ಟ ಸ್ವತಂತ್ರ ಇಚ್ಛೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಪಾಪವೇ ಅದರ ಮೂಲ ಕಾರಣ ಎಂದು ಬೈಬಲ್ ಹೇಳುತ್ತದೆ. ಯೇಸು ಆ ಪಾಪದಿಂದ ಮನುಷ್ಯನನ್ನು ರಕ್ಷಿಸಿ ಹೊಸ ಜೀವನವನ್ನು ಕೊಡುವ ರಕ್ಷಕನಾಗಿದ್ದಾನೆ ಅಂತ ನಾವು ತಿಳಿದುಕೋಬೇಕಾಗಿದೆ ಬ್ರದರ್. ಹಾಗಾಗಿ ನಿಮಗೆಲ್ಲರಿಗೂ ಹೇಳುವುದೇನಂತಂದರೆ, ಯೇಸು ಸ್ವಾಮಿಯನ್ನು ನಂಬದೇ ಇರುವವರಿಗೆ ಅವರ ಪರಿಸ್ಥಿತಿ ಏನು ಅಂತ ಕೇಳುವುದಕ್ಕಿಂತ ನಾವು ಯಾಕೆ ನಂಬಬಾರದು ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಸೊ ಹಾಗಾಗಿ ಯೇಸು ಸ್ವಾಮಿ ಎಲ್ಲರಿಗಾಗಿ ಈ ಲೋಕಕ್ಕೆ ಬಂದಿದ್ದು, ಎಲ್ಲರನ್ನ ರಕ್ಷಿಸುವುದಕ್ಕಾಗಿ ಬಂದಿದ್ದು. ಸೊ ಈಗ ಯಾಕಂತಂದರೆ ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ಪಾಪ ಮಾಡಿ ದೇವರ ಒಂದು ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಾಗಾಗಿ ಈಗ ಎಲ್ಲರೂ ದೇವರನ್ನು ನಂಬುವ ಅವಶ್ಯಕತೆ ಇದೆ. ಯೇಸು ಸ್ವಾಮಿಯನ್ನು ನಂಬುವುದು ಅಂತಂದರೆ ಪಾಪದಿಂದ ದೂರವಾಗಿ ಬದುಕುವಂಥದ್ದಾಗಿದೆ. ಯೇಸು ಸ್ವಾಮಿಯೇ ನಿಜವಾದ ರಕ್ಷಕನು ಅಂತ ನಂಬುವುದಂತಂದರೇನೆ ಪಾಪಕ್ಕೆ ದೂರವಾಗಿ ಬದುಕುವುದು ಅಂತ ಅರ್ಥ. ಸೊ ಹಾಗಾಗಿ ಎಲ್ಲರಿಗೂ ರಕ್ಷಣೆ ಇದೆ, ಆದರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರು ಹೇಳಿದಂತಹ ಆಜ್ಞೆಗಳೇನಿದೆಯೋ ಅದರ ಪ್ರಕಾರವಾಗಿ ನಡೆಯುವುದಾದರೆ ಖಂಡಿತವಾಗಿಯೂ ಎಲ್ಲರಿಗೂ ಈ ರಕ್ಷಣೆ ಸಿಗುತ್ತದೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್.